ಯಾವುದೋ ದುಷ್ಟ ಮಾಯಾ ಪೆಟ್ಟಿಗೆ ಎಲ್ಲರನ್ನೂ ಸೆರೆ ಹಿಡಿದಿದೆ. ಎಲ್ಲವೋ ದುರುಳ ಪೆಟ್ಟಿಗೆಯೇ, ಎಲ್ಲರನ್ನೂ ಈಗಿಂದೀಗಲೇ ಬಿಡುಗಡೆ ಮಾಡು. ಇಲ್ಲದಿದ್ದರೆ ಈ ಆಮ್ರಪಾಲಿಯ ಕ್ರೋಧಕ್ಕೆ ತುತ್ತಾಗಬೇಕಾಗುತ್ತದೆ. ನನಗೆ ಉತ್ತರ ಕೊಡದಿರುವಷ್ಟು ಉದ್ದಟತನವೇ ನಿನಗೆ? ಎಲ್ಲಿ ಹೋದರು ಎಲ್ಲರೂ? ಪುಟಾಣಿ, ಪುಟಾಣಿ, ಪುಟಾಣಿ. ಸರಿ, ಹಾಗಾದರೆ ಈ ಗಂಧರ್ವ ಕನ್ಯೆಯ ಕೈಯಲ್ಲೇ ನಿನ್ನ ಮರಣವೆಂದು ಬರೆದಿರಬೇಕು. ನನ್ನ ಸ್ನೇಹಿತರನ್ನು ಬಿಡುಗಡೆ ಮಾಡು. ಕತ್ತಲ ಕಾರಾಗೃಹದಲ್ಲಿ ಬಂಧಿಸಿರುವೆಯ ಧೂತ ಮಾಯಾ ಪೆಟ್ಟಿಗೆಯೇ. ಮುಂದಿನ ವಾರ ನಿಮ್ ಕಾಲೇಜಿಗೆ ಬರ್ತೀನಿ. ಕಾಲೇಜ್ಗ? ಯಾಕೆ, ನೀನು ಸೇರ್ಕೊಂತ್ಯಾ? ಬಾಯ್ ಮೇಲೆ ಬರೆ ಹಾಕ್ತೀನಿ ನೋಡು. ನಿಮ್ ಲೆಕ್ಚರರ್ ಬರಕ್ ಹೇಳಿದರೆ ಅದೇನ್ ಸಾಧನೆ ಮಾಡಿದ್ಯೋ ಬಂದ್ ನೋಡ್ತೀನಿ. ಇದೊಂದ್ ಬಾಕಿ ಇತ್ತು. ಹೀಗೆ ದೊಡ್ಡವರಿಗೆ ಎದುರು ಮಾತಾಡ್ಕೊಂಡು ಕಪ್ಪಟ್ಟೆ ಹಾಕೊಂಡು ಓಡಾಡ್ತಾರು, ಎಕ್ಸಾಮ್ ಅಲ್ಲಿ ಪಾಸ್ ಆದಂಗೆ. ಕಪ್ಪಟ್ಟೆ ಹಾಕೊಂಡ್ರೆ ಫೇಲ್ ಆಗ್ಬಿಡ್ತೀನಾ? ಅಮ್ಮ, ಹಾವು! ಎಲ್ಲೇ ಹಾವು? ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಕಾಪಾಡಪ್ಪ. ಅಯ್ಯೋ, ಎಲ್ಲೇ ಹಾವು? ಶನಿ ತರ ಕಾಡ್ತೀಯಲೇ. ನಾನು ಸುಳ್ಳು ಹೇಳಲ್ಲ, ನಿಮ್ಮ ಅಪ್ಪನೂ ಸುಳ್ಳು ಹೇಳಲ್ಲ. ಅದೆಲ್ಲಿಂದ ಕಲ್ತ್ಯ ಈ ಹಾಳು ಸುಳ್ಳು ಹೇಳೋ ಬುದ್ಧಿನ? ನಿನ್ನ. ಅಮ್ಮ, ಒಂದ್ ನಿಮಿಷ. ಏನು, ಇನ್ನೊಂದ್ ಸುಳ್ಳ? ಇಲ್ಲ ಅಮ್ಮ, ನಿನ್ನ ಮೀಟಿಂಗ್ ಕರ್ದಿಲ್ವಾ? ಯಾವ ಮೀಟಿಂಗು? ಮಾಯಿ, ದೊಡ್ಡಪ್ಪ, ದೊಡ್ಡಮ್ಮ, ಅಪ್ಪ ಎಲ್ಲ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ರಪ್ಪ. ನಿನ್ನನ್ ಕರೀಲಿಲ್ವಾ? ಬೃಂದ, ಮತ್ತೆ ಸುಳ್ಳು ಹೇಳ್ತಾ ಇದೀಯ ನೀನು? ಇಲ್ಲ ಅಮ್ಮ, ಮದರ್ ಪ್ರಾಮಿಸ್. ಹೌದಾ? ಯಾವಾಗ್ಲೂ ಹೀಗೆ ಮಾಡ್ತಾರೆ. ಈ ಮನೇಲಿ ನಾನೊಬ್ಳು ಇದ್ದೀನಿ ಅನ್ನೋದನ್ನ ಎಲ್ರೂ ಮರೀತಾರೆ. ಎಲ್ಲ ನನ್ ಕರ್ಮ. ಇಂದಿಗೆ ನಿನ್ನ ಆಟ ಮುಗಿಯಿತು ದುಷ್ಟ ಪೆಟ್ಟಿಗೆಯೇ. ನನ್ನನ್ನು ರಕ್ಷಿಸಿಬಿಟ್ಟೆ ನಾನು. ಎಲ್ಲ ಆ ಸೂರ್ಯದೇವನ ಕೃಪೆಯಿಂದ. ಈ ದುಷ್ಟ ಮಾಯಾ ಪೆಟ್ಟಿಗೆ. ಯಾವ ಮಾಯಾ ಪೆಟ್ಟಿಗೆ? ಏನ್ ಹೇಳ್ತಿದ್ಯಾ ನೀನು? ಈ ಮಾಯಾ ಪೆಟ್ಟಿಗೆ. ಪುಟಾಣಿ, ನೀನೊಬ್ಬಳೇ ಬಂದಿದ್ದೀಯಾ? ಉಳಿದವರಲ್ಲಿ? ಓ, ಇನ್ನೂ ಬಚ್ಚಿಟ್ಟಿರುವೆಯಾ? ಯೋಚಿಸಬೇಡಿ ಸ್ನೇಹಿತರೆ, ನಾನು ನಿಮ್ಮನ್ನು ಈ ಬಂಧನದಿಂದ ಬಿಡಿಸುತ್ತೇನೆ. ಆಮ್ರಪಾಲಿ! ಮಾಯಿಗೆ ನನ್ ಮೇಲ್ ಸಿಟ್ಟು. ಅದನ್ನ ನನ್ ಮೇಲ್ ತೋರ್ಸೋ ಬದಲು ನನ್ ಮಗಳ ಮೇಲೆ ತೋರಿಸ್ತಾ ಇದಾರೆ. ಅದಕ್ಕೆ ಈ ನಿಶ್ಚಿತಾರ್ಥ ಬೇಡ ಅಂತಿದ್ದಾರೆ ಅಲ್ವಾ ಮಾಯಿ? ಈ ನಿಶ್ಚಿತಾರ್ಥಕ್ಕೆ ನನ್ನ ಒಪ್ಪಿಗೆ ಇದೆ. ನಿನಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳ್ತಿದ್ಯಾ ಮಾಯಿ? ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳಿಲ್ಲ. ನಿಶ್ಚಿತಾರ್ಥಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದೆ, ಆದ್ರೆ ಒಂದ್ ಷರತ್ತಿನ ಮೇಲೆ. ಆರು ತಿಂಗಳು ನಿಶ್ಚಿತಾರ್ಥದ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ. ಯುಕ್ತಿ ಈ ಮನೆಯಲ್ಲೇ ಇದ್ದು ಪ್ರದ್ಯುಮ್ನನ್ನ ಅರ್ಥ ಮಾಡ್ಕೋಬೇಕು. ಪ್ರದ್ಯುಮ್ನನಿಗೂ ತಾನ್ ಮದ್ವೆ ಆಗೋ ಹುಡುಗಿ ಅರಸು ಮನೆಗೆ ತಕ್ಕವಳು ಅಂತ ಅನ್ಸ್ಬೇಕು. ಇಬ್ರು ಒಪ್ಪಿಗೆ ಕೊಟ್ಟ ಮೇಲೆ ಮದ್ವೆ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಮಾಯಿ, ಆದ್ರೆ ನಿನ್ ಮಗ್ಲೇ ಹೇಳಿದ್ಲಲ್ಲ ಈಶ್ವರಿ, ಇದರ ನಿರ್ಧಾರ ಮಾಡೋದು ಪ್ರದ್ಯುಮ್ನ, ಯುಕ್ತಿ ಅಂತ. ಆದ್ರೆ 6 ತಿಂಗಳು ತುಂಬಾ ದೂರ ಆಗುತ್ತೆ ಮಾಯಿ. ಯಾಕೆ? ಇಡೀ ಜೀವನ ಜೊತೆಗೆ ನಡೆಸ್ಬೇಕು. 6 ತಿಂಗಳು ಕಾಯಕ್ಕಾಗಲ್ವಾ? ಅಥವಾ 6 ತಿಂಗಳಲ್ಲಿ ಎಲ್ಲ ಬದಲಾಗ್ಬಿಡುತ್ತೆ ಅನ್ನೋ ಭಯಾನ? ನೀನು ಬದಲಾಯಿಸ್ತೀಯ ಮಾಯಿ. 6 ತಿಂಗಳು ಸಾಕಲ್ವಾ ನಿನ್ಗೆ ನಿನ್ ಮೊಮ್ಮಗನ್ ತಲೆ ಕೆಡ್ಸಕ್ಕೆ? ಇಲ್ಲಿ ಯಾರಾದ್ರೂ ತಲೆ ಕೆಡಿಸೋ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ನೀನು ಈಶ್ವರಿ.
ಎಲ್ಲ ನೀನ್ ಅನ್ಕೊಂಡಿದ್ದ ಹಾಗೆ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಅನ್ಕೊಂಡಿದ್ ಮಾತ್ರಕ್ಕೆ ಎಲ್ಲ ಆಗಲ್ಲ ಈಶ್ವರಿ. ಅದ್ ನಿನಗೂ ಗೊತ್ತಿದ್ರೆ ಒಳ್ಳೇದು ಮಾಯಿ. ಸರಿ, ಹಾಗಿದ್ರೆ ಎಲ್ರನ್ನೂ ಕೇಳೋಣ. ಎಲ್ರಿಗೂ ಏನನ್ಸತ್ತೋ ಅದನ್ನೇ ಮಾಡೋಣ. ಏನ್ ಎಲ್ರನ್ನು ಕೇಳೋದು? ನನ್ ಯಾಕೆ ಕರೀಲೇ ಇಲ್ಲ ಮೀಟಿಂಗ್ಗೆ? ಇಂದ್ರ, ನಿನಗೇನ್ ಅನ್ಸುತ್ತೆ? 6 ತಿಂಗಳು ಕಾಯೋದು ನನಗೆ ಒಪ್ಪಿಗೆ ಇದೆ. 6 ತಿಂಗಳು ಕಾಯ್ಬೇಕಾ? ಏನಕ್ರಿ? ಆಮೇಲೆ ಹೇಳ್ತೀನಿ. ಸತ್ಯ? ನನಗೂ ಒಪ್ಪಿಗೆ ಇದೆ. ಅಷ್ಟರಲ್ಲಿ ಯುಕ್ತಿಗೆ ಗೊತ್ತಾಗ್ಬೋದೇನೋ ಈ ಮದುವೆ ಬೇಡ ಅಂತ. ದೇವ್ಯಾನಿ ಅದಕ್ಕೆ ನೀವ್ ಹೇಳಿ. ಮಾಯಿ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಯುಕ್ತಿನ ಮದುವೆ ಆಗ್ತೀನಿ ಅಂತ. ಅದನ್ನ ಬದಲಾಯಿಸೋ ಮಾತೇ ಇಲ್ಲ. ಮಾತು ಕೊಟ್ಟ ಮೇಲೆ ಈಗಾದ್ರೇನು, 6 ತಿಂಗಳು ಆದ್ಮೇಲೆ ಆದ್ರೇನು? ಪ್ರದ್ಯುಮ್ನೇ ಒಪ್ಕೊಂಡಿದ್ದಾನೆ. ಆದಷ್ಟು ಬೇಗ ಮದ್ವೆ ಮಾಡ್ಬಿಡೋಣ. ದೇವ್ಯಾನಿ ಅದಕ್ಕಿನ್ನೂ ಸುಮ್ಮನಿದ್ದಾರೆ ಅಂದ್ರೆ ಅವರಿಗೂ ಒಪ್ಪಿಗೆ ಇದೆ ಅಂತ ಆಯ್ತು. 6 ತಿಂಗಳು ಕಾಯೋಣ. ಮಾಯಿ ಹೇಳಿದ್ ಸರಿಯಾಗೇ ಇದೆ. ಇಡೀ ಜೀವನ ಒಟ್ಟಿಗೆ ಇರ್ಬೇಕಾದವರು ಇವರಿಬ್ರು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದ್ವೆ ಆಗದೆ ಒಳ್ಳೇದು. ಸರಿ, ಹಾಗಿದ್ರೆ ಮನೆಯವರೆಲ್ಲ ಒಪ್ಪಾಯ್ತಲ್ಲ? ನನಗೆ ಒಪ್ಪಿಗೆ ಇಲ್ಲ. ಮನೆಯವರು ಒಂದೇ. ದೇವಸ್ಥಾನಕ್ಕೆ ಹೋಗಕ್ಕೆ ಏನೇನ್ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಇದ್ ಯಾವ ಮಾಯ ಪೆಟ್ಟಿಗೆನೂ ಅಲ್ಲ, ಇದು ಟಿವಿ. ಟಿವಿ ಅಂದರೆ ಇದಕ್ಕೆ ತುಂಬಾ ಜಂಬವೇ? ಅಯ್ಯೋ, ಆ ಟಿವಿ ಅಲ್ಲ ಇದು. ನಾವ್ ಇದ್ರಲ್ಲಿ ಶೋ ಎಲ್ಲ ನೋಡ್ತೀವಿ. ಶೋ? ಅಯ್ಯೋ, ಅದನ್ನ ಆಮೇಲೆ ಹೇಳ್ತೀನಿ. ಈಗ ಯಾರಾದ್ರೂ ಬಂದ್ರೆ ಏನ್ ಮಾಡೋದು? ಯೋಚನೆ ಮಾಡಬೇಡ ಪುಟಾಣಿ, ನಾನು ಸರಿ ಮಾಡುತ್ತೇನೆ. ನಿನ್ ಟಿವಿ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ. ನೋಡ್ ಹೇಗ್ ಹೊಡ್ದಾಕಿದ್ಯಾ, ಹೆಂಗ್ ಸರಿ ಮಾಡಿಸ್ತಾ ಇದನ್ನ? ಬೃಂದಾ, ಏಯ್ ಓದ್ಕೊಂಡ್ರೆ ಇಲ್ಲೇನೇ ಮಾಡ್ತಾ ಇದೀಯಾ? ಅಮ್ಮ, ನಾನ್ ಓದಿದೆಲ್ಲ ಆಗೋಯ್ತು, ನೀನ್ ಹೋಗು. ಓ, ಇಷ್ಟು ಬೇಗಲೇ ಓದಿದ್ದಾಗೋಯ್ತಾ ನಿಂದು? ಬಾಯ್ ಬಿಟ್ರೆ ಬರೀ ಸುಳ್ಳು. ರೀ ರೀ, ಬನ್ನಿ ಇಲ್ಲಿ. ಅಯ್ಯೋ ರೀ, ಏನಾಯ್ತು? ನೋಡಿ ಇಲ್ಲಿ. ಮೋಸ ಮಾಡ್ಬಿಟ್ರಿ ಅದಕ್ಕೆ ನೀವು. ಇವತ್ತು ನೀವು ನನ್ನ ಜೊತೆ ನಿಂತ್ಕೋತೀರಾ ಅಂತ ಅನ್ಕೊಂಡಿದ್ದೆ. ನನ್ ಮಗನ್ ಜೊತೆ ನಾನು ನಿಂತ್ಕೊಂಡೆ ಅಷ್ಟೇ. ನಾನು ಪ್ರದ್ಯುಮ್ನ ಪರಾನೇ ಅಲ್ವಾ ಅದಕ್ಕೆ? ನನ್ ಮಗನ್ ಮೇಲೆ ನಿನ್ಗೆ ಪ್ರೀತಿ ಕಾಳಜಿ ಇದೆ ಅನ್ನೋ ಹಾಗೆ ಆಕ್ಟ್ ಮಾಡ್ಬೇಡ ಈಶ್ವರಿ. ಈ ಮನೆಯವ್ರ ಬಗ್ಗೆ ನಂಗೂ ಪ್ರೀತಿ ಇದೆ ಅದಕ್ಕೆ. ಇಲ್ದಿದ್ರೆ ಇಷ್ಟು ವರ್ಷ ಆದ್ಮೇಲೆ ಬರ್ತಿದ್ನಾ ಹೇಳಿ? ಆಯ್ತು ಈಶ್ವರಿ, ಸುಳ್ಳು ಅಂತ ಗೊತ್ತಿದ್ರು ಒಂದು ಕ್ಷಣ ನಂಬ್ತೀನಿ. ನಿನಗೆ ಈ ಮನೆಯವ್ರ ಮೇಲೆ ಪ್ರೀತಿ ಇದೆ ಅಂತಾನೆ ಅನ್ಕೊಳ್ಳೋಣ. ಯಾರಾದ್ರೂ ಪ್ರೀತಿ ವಿಶ್ವಾಸದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರಾ? ಮದ್ವೆನ ಬಿಸ್ನೆಸ್ ಡೀಲ್ ತರ ಮಾಡಿಸ್ತಾರ? ನೀನ್ ಮನೆಗ್ ಬಂದಾಗಿಂದ ನಂಗೊಂದ್ ಕ್ಷಣನೂ ನೆಮ್ಮದಿ ಇಲ್ಲ. ಎಲ್ಲಿ ನನ್ ಮಗನ ಹೊರಗೆ ಹಾಕ್ತಾರೆ ಅನ್ನೋ ಭಯದಲ್ಲೇ ಬದುಕಿದ್ದೀನಿ. ಪ್ರೀತಿ ಕಾಳಜಿ ಇರೋರು ಮಾಡೋ ಕೆಲ್ಸನ ಇದು? ಒಂದ್ ವಿಷಯ ನೀನ್ ತಿಳ್ಕೊ ಈಶ್ವರಿ, ಈಗ್ಲೂ ಈ ಮನೆ ಮಾಯಿ ಮಾತಿನ ಮೇಲೆ ನಡೆಯೋದು. ಈ ಮನೇಲಿ ಯಾವ ಮೂಲೆಯಲ್ಲಿ ಯಾರು ಉಸಿರು ಬಿಟ್ರು ಮಾಯಿಗ್ ಗೊತ್ತಾಗುತ್ತೆ. ಮಾಯಿನ ಎದುರಾಕೊಂಡ್ರೆ ಈ ಮದ್ವೆ ನಡೆಯಲ್ಲ. ಈ ಮನೆಯಿಂದ ನೀನ್ ಹೊರಗೆ ಹೋದಾಗ ಎಲ್ಲಾ ಸಂಬಂಧಕ್ಕೂ ಬೆಂಕಿ ಹಚ್ಚೋದೆ. ನಿನ್ ಮಗಳಿಗೆ ಮದ್ವೆ ಮಾಡ್ಬೇಕು, ನಿನಗೆ ಈ ಮನೇಲಿ ಜಾಗ ಸಿಗ್ಬೇಕು ಅನ್ನೋದಾದ್ರೆ ನೀನ್ ಹಚ್ಚಿರೋ ಬೆಂಕಿನ ಮೊದ್ಲು ಆರ್ಸು. ನೀನ್ ಒಳ್ಳೆಯವಳೋ ಅಲ್ವೋ, ಆದ್ರೆ ಮಾಯಿ ಕಣ್ಣಲ್ಲಿ ನೀನ್ ಒಳ್ಳೆಯವಳು ಆಗ್ಬೇಕು.
ಇಲ್ಲ ಅಂದ್ರೆ ನಿನಗೆ ಈ ಮನೇಲಿ ತುಂಬಾ ದಿನ ಜಾಗ ಇರಲ್ಲ ಈಶ್ವರಿ. ಒಡೆದಾಕ್ಬಿಟ್ಟೆ ಟಿವಿನ? ಸಮಾಧಾನನ? ಒಂದ್ ಕೆಲ್ಸ ಮಾಡು, ಸುತ್ತಿಗೆ ತಗೊಂಡು ಮನೆಯೆಲ್ಲ ಒಡೆದಾಕ್ಬಿಡು. ಮೊದ್ಲು ಏನಾಯ್ತು ಅಂತ ಕೇಳೆ, ಸುಮ್ನೆ ಬೈದ್ರೆ ಅವಳ. ಆ ಚಾಕು ಅವಳದೇ ತಾನೆ, ಇವಳೆ ಹೊಡೆದಾಕಿದಾಳೆ ಅನ್ಸುತ್ತೆ. ಬೃಂದನೆ ಏನೋ ಕಿತಾಪತಿ ಮಾಡಿರ್ಬೇಕು. ಏಯ್ ಹೇಳೆ, ಯಾಕೆ ಹೀಗ್ ಮಾಡ್ದೆ? ಅಮ್ಮ, ಅದು ನಿನ್ ಮೀಟಿಂಗ್ ಅಂತ ಹೋದ್ಯಾ? ನಾನು ಓದ್ಕೊಳ್ಳೋಣ ಅಂತ ಬಂದೆ, ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ. ಅವನಿನ್ನೇನ್ ಟಿವಿ ಎತ್ಕೊಂಡ್ ಹೋಗ್ತಿದ್ದ, ಅಷ್ಟ್ರಲ್ಲಿ ನಾನು ಆಮ್ರಪಾಲಿ ಬಂದ್ಬಿಟ್ವಿ. ನಮ್ಮನ್ ನೋಡ್ ಭಯ ಪಡ್ಕೊಂಡ್ ಟಿವಿನ ಕೆಳಗಡೆ ಬಿಟ್ಬಿಟ್ಟು ಓಡೋದ. ಅವ್ನ್ ಕೆಳಗಡೆ ಬಿಟ್ಟಿದ್ ಫೋರ್ಸ್ಗೆ ಟಿವಿನೇ ಹೊಡೆದೋಗಿದೆ ನೋಡು. ಸುಳ್ಳು ಹೇಳಿದ್ರೆ ಹಲ್ಲು ಮುರಿದು ಬಿಡ್ತೀನಿ. ಮಾನವರೇ, ನಡೆದ ವಿಷಯವೇನೆಂದರೆ ನಾನೇ ಹೊಡೆದಾಕಿದ್ದು. ಗೊತ್ತಿತ್ತು ನನಗೆ. ನಾನು ಹೇಳಿಲ್ವೇನ್ರಿ, 4 ತದಕಿ ರೂಮಲ್ಲಿ ಕೂಡ ಹಾಕಿದ್ರೆ ಬುದ್ಧಿ ಬರುತ್ತೆ ಇವಳಿಗೆ. ಸಾರಿ ಅಪ್ಪ, ಆಮ್ರಪಾಲಿಗೇನೋ ತೋರ್ಸಕ್ ಹೋಗಿ ಟಿವಿನ್ ಬೀಳ್ಸ್ಬಿಟ್ಟೆ. ಈ ಆಮ್ರಪಾಲಿ ಎಲ್ಲಿದ್ರು ಏನಾದ್ರೂ ಒಂದು ಅನಾಹುತ ನಡೀತಾನೆ ಇರುತ್ತೆ. ಇದ್ರಲ್ಲಿ ಇವಳ್ದೇನು ತಪ್ಪಿಲ್ಲ ದೊಡ್ಡಪ್ಪ, ನಾನೇ ಮಾಡಿದ್ದು. ನಿಂಗೇನಾದ್ರೂ ಪೆಟ್ಟಾಯ್ತಾ ಪುಟಾಣಿ? ಇಲ್ಲ. ಯಾರಿಗಾದ್ರೂ ಹೇಳಿ ಕ್ಲೀನ್ ಮಾಡಿಸ್ತೀನಿ. ಬರಿಗಾಲಲ್ಲಿ ಯಾರು ನಡಿಬೇಡಿ ಇಲ್ಲಿ. ಪುಟಾಣಿ, ನಿನ್ಗಾಗ್ಲೇ 17 ವರ್ಷ, ಇನ್ನೂ ಪುಟ್ಟ ಮಗು ತರ ಆಡಿದ್ರೆ ಹೇಗೆ? ನೀವ್ ಇವಳು ತಪ್ಪು ಮಾಡಿದಾಗೆಲ್ಲ ಪೆಟ್ಟಾಯ್ತಾ ಪುಟಾಣಿ ಅಂತ ಮುದ್ದು ಮಾಡಿದ್ರೆ ಯಾವಾಗ ಬುದ್ಧಿ ಬರುತ್ತೆ ಇವಳಿಗೆ? ಈಗಿನ ಕಾಲದ ಮಕ್ಕಳಿಗೆ ಪ್ರೀತಿಯಿಂದ ಮಾತಾಡ್ಸ್ಬೇಕು ಕಣೆ. ಮಕ್ಳು ಮಕ್ಳೇ. ನಮ್ಮ ಅಪ್ಪ ಅಮ್ಮ ನಮಗೆ ಹೊಡೆದು ಬಡ್ದು ಬುದ್ಧಿ ಹೇಳಿದ್ಕೆ ತಾನೆ ನಾವು ಉದ್ಧಾರ ಆಗಿದ್ದು. ಮಂದಾಕಿನಿ, ಆಗಿದ್ದಾಯ್ತು ಬಿಡು, ಬಾಣ ಹೋಗೋಣ. ಏಯ್, ನಿಮ್ಮಪ್ಪ ಇದ್ರು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ.